ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಚಿದು ಮೀಡಿಯಾ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದಕ್ಕೆ ತುಂಬ ಧನ್ಯವಾದ. ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ. ಈ ಒಂದು ವಿಡಿಯೋ ತುಂಬ ಉಪಯುಕ್ತವಾಗಿರುತ್ತೆ, ಯಾಕೆಂದರೆ ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಆ್ಯಂಡ್ ನಾನು ಪ್ರತಿದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, 2 ಡೇಸ್ಗೆ ಒಂದು ಟೈಮು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ನಾವು ಮಾಡ್ತಿರೋವಂಥ ಒಂದು ಹೊಸ ಪ್ರಾಜೆಕ್ಟು, ಒಂದು ರೆಡಿಮೇಡ್ ವಾಲ್ ಕಾಂಪೌಂಡ್ನಲ್ಲಿ ಹೊಸದಾಗಿ ಮನೆ ನಿರ್ಮಾಣ ಮಾಡ್ತಾ ಇರೋದು, ಅದರ ಜೊತೆಗೆ ಕಾಂಪೌಂಡ್ ಕೂಡ ನಾವು ನಿರ್ಮಾಣ ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ಈ ವಿಚಾರದ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಟೋಟಲಾಗಿ 12 ಅಡಿ ಪೋಲ್ ಇದು. ನಾವು ಇನ್ಸ್ಟಾಲೇಷನ್ ಬಂದು 2 ಅಡಿ ಮಾಡ್ತೀವಿ, ಟೋಟಲ್ 10 ಅಡಿ ನಾವು ಮೇಲ್ಗಡೆ ನಾವು ನಿಲ್ಲಿಸ್ತೀವಿ. ಆ್ಯಂಡ್ ಬಂಧುಗಳೇ, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಇದನ್ನು ನಾನು ನಮ್ಮ ಹೊಳಲ್ಕೆರೆ ತಾಲೂಕಲ್ಲಿ ಈ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ತಾ ಇರೋದು. ಆಲ್ರೆಡಿ ಪ್ರಾಜೆಕ್ಟ್ ಮುಗಿದಿದೆ ಇವತ್ತು, ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇದು ದನದ ಶೆಡ್ಡು, ಅಂದರೆ ಈಗ ನಾವು ಹಸು ಕಟ್ಟಾಕಲಿಕ್ಕೆ ಅಥವಾ ಏನೋ ಒಂದು ಸಾಮಾನು ಇಟ್ಕೊಳ್ಳಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕೇವಲ ಇದರ ವಿಸ್ತೀರ್ಣ ನಾನು ಮೊದಲಿಂದನೇ ನಿಮಗೆ ಹೇಳ್ಬಿಡ್ತೀನಿ. ಇದರ ವಿಸ್ತೀರ್ಣ ಬಂದು ಟೋಟಲಾಗಿ 54 ಅಡಿ ಬಂದಿದೆ, 7 ಅಡಿ ಹೈಟ್ ಬಂದಿದೆ, ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ. ಸೊ ಅಲ್ಲಿ ನಾವು ಅವರು ಮೆಸ್ಟಿಕೇಷನು ಮಾಡ್ಕೋಬೋದು. ಟೋಟಲಾಗಿ ಬಂಧುಗಳೇ, ಈ ಒಂದು ಪ್ರಾಜೆಕ್ಟು ಕೇವಲ ನೀವು ನಂಬಲ್ಲ, ಕೇವಲ 50,000 ರೂಪಾಯಲ್ಲಿ ನಾವು ಮುಗಿಸ್ಕೊಟ್ಟಿದ್ದೀವಿ. ಲೇಬರ್ ನಮ್ಮದು, ಮೆಟೀರಿಯಲ್ ನಮ್ಮದು, ಹಾಗೆ ಕಾಂಕ್ರೀಟ್ ನಮ್ಮದು, ಹಾಗೆ ಫುಡ್ ಅಕಾಮಿಡೇಷನ್ ಮಾತ್ರ ನಿಮ್ಮದಿರುತ್ತೆ. ಇವತ್ತು ನೋಡಿ 8:30ವರೆಗೂ ಕೂಡ ವರ್ಕ್ ಮಾಡಿದ್ದೀವಿ. ಸೊ 8ವರೆಗೂ ಕೂಡ ವರ್ಕ್ ಮಾಡಿ ನಾವು ಇವಾಗ ತಾನೇ ನಾವು ಮನೆಗೆ ಬಂದಿದ್ದೀವಿ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ತಮಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಕಡಿಮೆ ಬಜೆಟಲ್ಲಿ ಒಂದು ಮನೆ ನಿರ್ಮಾಣ ಆಗಿರ್ಬೋದು, ಹಾಗೆ ಕುರಿ ಶೆಡ್ಡು, ಕೋಳಿ ಶೆಡ್ಡು, ಹಾಗೆ ದನ ಶೆಡ್ಡು, ಸುಮಾರು ಕಾಲ್ಗಳು ಬರ್ತಾಯಿದೆ, ಸರ್ ನಮಗೆ ಇಷ್ಟು ಬೇಕು ಅಂತೇಳಿ. ಬಟ್ ನಾನು ಎಲ್ಲರಿಗೂ ಕೂಡ ಆನ್ಸರ್ ಮಾಡ್ತಾಯಿದ್ದೀನಿ ಇಷ್ಟಾಗುತ್ತೆ ಅಂತೇಳಿ. ಬಟ್ ಬಂಧುಗಳೇ, ಒಂದೇನು ಗೊತ್ತಾ, ಕಡಿಮೆ ಬಜೆಟಲ್ಲಿ ಮಾಡ್ಕೋಬೋದು. ಒಟ್ಟು ಲೈಫ್ ಅಂತೂ ಇರುತ್ತೆ, ಗ್ಯಾರಂಟಿ ಅಂತೂ ಕೊಡ್ತೀವಿ ನಾವು. ಯಾಕೆಂದರೆ ಉತ್ತಮವಾದ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ನಾವು ರೆಡಿ ಮಾಡಿರ್ತೀವಿ. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಾವು ಮ್ಯಾನುಫ್ಯಾಕ್ಚರ್ ಹತ್ರ ಬಂದು ನೋಡ್ಬೋದು, ಆಮೇಲೆ ನೀವು ಆರ್ಡ್ರ್ ಕೂಡ. ಆ್ಯಂಡ್ ಒಂದೇನೆಂದರೆ, ನಾವು ಮನೆ ನಿರ್ಮಾಣ ಮಾತ್ರ ಮಾಡೋದಿಲ್ಲ, ಅದರ ಜೊತೆಗೆ ನಾವು ಕಾಂಪೌಂಡ್ ಕೂಡ ಹಾಕ್ತೀವಿ. ಜಮೀನಿಗಾಗಿರ್ಬೋದು ಅಥವಾ ಮನೆಗಾಗಿರ್ಬೋದು, ಬೇರೆ ಬೇರೆ ಯಾವುದೇ ಥರ ಒಂದು ಜಾಗ ಇರ್ಬೋದು, ಆ ಥರ ಒಂದು ಕಾಂಪೌಂಡ್ಗಳು ಕೂಡ ನಾವು ಮಾಡಿಕೊಡ್ತೀವಿ. ಆ್ಯಂಡ್ ನಮ್ಮಲ್ಲಿ ಡಿಸೈನ್ ಕೂಡ ಸಿಗುತ್ತೆ, ಪ್ಲೈನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರ ಡಿಸೈನ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಹೇಳಿದ್ರೆ, ಕ್ವಾಲಿಟಿ ಮೆಟೀರಿಯಲ್ ಇರುತ್ತೆ, ಅಲ್ಲಿ ರೇಟ್ ಇದ್ದೇ ಇರುತ್ತೆ. ನಾವು ಇರೋವಂಥ ಬಜೆಟಲ್ಲಿ ನಿಮಗೆ ಒಂದು ಉತ್ತಮವಾಗಿರೋಂಥ ಬಜೆಟ್ನ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ. ಜೊತೆಗೆ ನಮ್ಮಲ್ಲಿ ಯಾವುದೇ ಥರ ನಾವು ಕಳಪೆ ಮೆಟೀರಿಯಲ್ ಬಳಸೋದೇ ಇಲ್ಲ. ಆ್ಯಂಡ್ ಉತ್ತಮವಾದ ಟೀಮ್ಗಳನ್ನ ನಾವು ಇಟ್ಕೊಂಡಿದ್ದೀವಿ. ಇನ್ ಟೈಮ್ ನಾವು ವರ್ಕ್ ಮಾಡಿಕೊಡ್ತೀವಿ. ಆ್ಯಂಡ್ ಈ ವಿಡಿಯೋ ಏನಿದೆ, ಜಸ್ಟ್ 2 ಡೇಸಲ್ಲಿ ನಾವು ಈ ಒಂದು ವರ್ಕ್ನ ಮುಗಿಸಿದ್ದೀವಿ. ಇನ್ಸ್ಟಾಲೇಷನಿಂದ ಹಿಡಿದು ಪ್ರತಿಯೊಂದು ಕೂಡ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಫುಲ್ ಟೋಟಲಾಗಿ ಇದೊಂದು ಲಾಸ್ಟ್ ವಿಡಿಯೋ. ಇದು ಏನು ಕಾಣ್ತಾ ಇದೆ ಪಿಕ್ಚರ್, ಇದು ಲಾಸ್ಟ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ನಾವು ಫೈನಲಿ ಟಚ್ ಫಿನಿಶಿಂಗ್ನ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತು, ಆ್ಯಂಡ್ ಅದಕ್ಕೋಸ್ಕರ ಸ್ವಲ್ಪ ಬ್ಲ್ಯಾಕ್ ಬರ್ತಾಯಿದೆ. ಸೊ ಹಾಗಾಗಿ ಇದನ್ನು ಫೈನಲಿ ಫಿನಿಶಿಂಗ್ ಅಂತ ನಾವು ಹೇಳ್ತೀವಿ. ಫೈನಲ್ ಆಗಿ ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ಕೂಡ ನಿಮಗೆ ದಯವಿಟ್ಟು ಅರ್ಥ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ದಯವಿಟ್ಟು ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಕಡಿಮೆ ಬಜೆಟಲ್ಲಿ ಅವ್ರು ಇರೋಕ್ಕೊಂದು ಮನೆ ಆಗ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ತೆ.